ಡೇಟಾ ಇವತ್ತು ಕರೆಕ್ಟಾಗಿ ಬ್ಯಾಕ್ ಎಂಡಲ್ಲಿ ಡೇಟಾ ಇದ್ದರೆ ಸ್ಪಾಟಲ್ಲಿ ಅವ್ರಿಗೆ ಪೆನ್ಷನ್ ಎಲ್ಲ ಬಂದ್ಬಿಟ್ರೆ ಈಗ ಈ ತಿಂಗಳು ಬರೋ ಬದಲು 6 ತಿಂಗಳು ಬಿಟ್ಟು ಬಂದರೆ 6 ತಿಂಗಳು ಪೆನ್ಷನ್ ವೇಸ್ಟ್ ಆಗುತ್ತೆ. ಸೊ ಇಂಥದ್ದೊಂದು ಪ್ರಯತ್ನ ಮಾಡಬೇಕು. ಕೇಂದ್ರದ ಬಿಜೆಪಿ ವೈಫಲ್ಯವಾಗಿದೆ, ಬಿಜೆಪಿಯ ಇಂಟೆಲಿಜೆನ್ಸ್ ಫೇಲ್ ಆಗಿದೆ, ರಾ ಅವ್ರ ಕೈಯಲ್ಲಿತ್ತು ಫೇಲ್ ಆಗಿದೆ, ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಗಿದೆ, ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂತಹ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ ಇದು ಕೇಂದ್ರದ ಬಿಜೆಪಿಯ ವೈಫಲ್ಯ. ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಡೆಲ್ಲಿಯಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಪಾಪ ಬಿಜೆಪಿಯವರು ಅಮಾಯಕರಂತೆ. ಬಿಜೆಪಿ ನೈತಿಕ ಹೊಣೆ ಹೊರಬೇಕು. ನೈತಿಕತೆ ಇದ್ದರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. 10ಕ್ಕೂ ಹೆಚ್ಚು ಜನ ಸಾವಾಗಿದೆ, 30 ಜನರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ನಾನು ಲಾಸ್ಟ್ ಅಪ್ಡೇಟ್ ನೋಡಿದ್ದೆ. ಇದು ಇಂಟರ್ನಲ್ ಸೆಕ್ಯೂರಿಟಿಗೆ ಬಹಳ ದೊಡ್ಡ ಹೊಡೆತ. ಒಂದು ಡೇಟಾ ಇವತ್ತು ಕರೆಕ್ಟಾಗಿ ಬ್ಯಾಕ್ ಎಂಡಲ್ಲಿ ಡೇಟಾ ಇದ್ದರೆ ಸ್ಪಾಟಲ್ಲಿ ಅವ್ರಿಗೆ ಪೆನ್ಷನ್ ಎಲ್ಲ ಬಂದ್ಬಿಟ್ರೆ ಈಗ ಈ ತಿಂಗಳು ಬರೋ ಬದಲು 6 ತಿಂಗಳು ಬಿಟ್ಟು ಬಂದರೆ 6 ತಿಂಗಳು ಪೆನ್ಷನ್ ವೇಸ್ಟ್ ಆಗುತ್ತೆ. ಸೊ ಇಂಥದ್ದೊಂದು ಪ್ರಯತ್ನ ಮಾಡಬೇಕು. ಕೇಂದ್ರದ ಬಿಜೆಪಿ ವೈಫಲ್ಯವಾಗಿದೆ, ಬಿಜೆಪಿಯ ಇಂಟೆಲಿಜೆನ್ಸ್ ಫೇಲ್ ಆಗಿದೆ, ರಾ ಅವ್ರ ಕೈಯಲ್ಲಿತ್ತು ಫೇಲ್ ಆಗಿದೆ, ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಗಿದೆ, ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂತಹ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ ಇದು ಕೇಂದ್ರದ ಬಿಜೆಪಿಯ ವೈಫಲ್ಯ. ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಡೆಲ್ಲಿಯಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಪಾಪ ಬಿಜೆಪಿಯವರು ಅಮಾಯಕರಂತೆ. ಬಿಜೆಪಿ ನೈತಿಕ ಹೊಣೆ ಹೊರಬೇಕು. ನೈತಿಕತೆ ಇದ್ದರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. 10ಕ್ಕೂ ಹೆಚ್ಚು ಜನ ಸಾವಾಗಿದೆ, 30 ಜನರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ನಾನು ಲಾಸ್ಟ್ ಅಪ್ಡೇಟ್ ನೋಡಿದ್ದೆ. ಇದು ಇಂಟರ್ನಲ್ ಸೆಕ್ಯೂರಿಟಿಗೆ ಬಹಳ ದೊಡ್ಡ ಹೊಡೆತ. ಒಂದು ಡೇಟಾ ಇವತ್ತು ಕರೆಕ್ಟಾಗಿ ಬ್ಯಾಕ್ ಎಂಡಲ್ಲಿ ಡೇಟಾ ಇದ್ದರೆ ಸ್ಪಾಟಲ್ಲಿ ಅವ್ರಿಗೆ ಪೆನ್ಷನ್ ಎಲ್ಲ ಬಂದ್ಬಿಟ್ರೆ ಈಗ ಈ ತಿಂಗಳು ಬರೋ ಬದಲು 6 ತಿಂಗಳು ಬಿಟ್ಟು ಬಂದರೆ 6 ತಿಂಗಳು ಪೆನ್ಷನ್ ವೇಸ್ಟ್ ಆಗುತ್ತೆ. ಸೊ ಇಂಥದ್ದೊಂದು ಪ್ರಯತ್ನ ಮಾಡಬೇಕು. ಕೇಂದ್ರದ ಬಿಜೆಪಿ ವೈಫಲ್ಯವಾಗಿದೆ, ಬಿಜೆಪಿಯ ಇಂಟೆಲಿಜೆನ್ಸ್ ಫೇಲ್ ಆಗಿದೆ, ರಾ ಅವ್ರ ಕೈಯಲ್ಲಿತ್ತು ಫೇಲ್ ಆಗಿದೆ, ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಗಿದೆ, ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂತಹ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ ಇದು ಕೇಂದ್ರದ ಬಿಜೆಪಿಯ ವೈಫಲ್ಯ. ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಡೆಲ್ಲಿಯಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಪಾಪ ಬಿಜೆಪಿಯವರು ಅಮಾಯಕರಂತೆ. ಬಿಜೆಪಿ ನೈತಿಕ ಹೊಣೆ ಹೊರಬೇಕು. ನೈತಿಕತೆ ಇದ್ದರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. 10ಕ್ಕೂ ಹೆಚ್ಚು ಜನ ಸಾವಾಗಿದೆ, 30 ಜನರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ನಾನು ಲಾಸ್ಟ್ ಅಪ್ಡೇಟ್ ನೋಡಿದ್ದೆ. ಇದು ಇಂಟರ್ನಲ್ ಸೆಕ್ಯೂರಿಟಿಗೆ ಬಹಳ ದೊಡ್ಡ ಹೊಡೆತ. ಒಂದು ಡೇಟಾ ಇವತ್ತು ಕರೆಕ್ಟಾಗಿ ಬ್ಯಾಕ್ ಎಂಡಲ್ಲಿ ಡೇಟಾ ಇದ್ದರೆ ಸ್ಪಾಟಲ್ಲಿ ಅವ್ರಿಗೆ ಪೆನ್ಷನ್ ಎಲ್ಲ ಬಂದ್ಬಿಟ್ರೆ ಈಗ ಈ ತಿಂಗಳು ಬರೋ ಬದಲು 6 ತಿಂಗಳು ಬಿಟ್ಟು ಬಂದರೆ 6 ತಿಂಗಳು ಪೆನ್ಷನ್ ವೇಸ್ಟ್ ಆಗುತ್ತೆ. ಸೊ ಇಂಥದ್ದೊಂದು ಪ್ರಯತ್ನ ಮಾಡಬೇಕು. ಕೇಂದ್ರದ ಬಿಜೆಪಿ ವೈಫಲ್ಯವಾಗಿದೆ, ಬಿಜೆಪಿಯ ಇಂಟೆಲಿಜೆನ್ಸ್ ಫೇಲ್ ಆಗಿದೆ, ರಾ ಅವ್ರ ಕೈಯಲ್ಲಿತ್ತು ಫೇಲ್ ಆಗಿದೆ, ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಗಿದೆ, ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂತಹ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ ಇದು ಕೇಂದ್ರದ ಬಿಜೆಪಿಯ ವೈಫಲ್ಯ. ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಡೆಲ್ಲಿಯಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಪಾಪ ಬಿಜೆಪಿಯವರು ಅಮಾಯಕರಂತೆ. ಬಿಜೆಪಿ ನೈತಿಕ ಹೊಣೆ ಹೊರಬೇಕು. ನೈತಿಕತೆ ಇದ್ದರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. 10ಕ್ಕೂ ಹೆಚ್ಚು ಜನ ಸಾವಾಗಿದೆ, 30 ಜನರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ನಾನು ಲಾಸ್ಟ್ ಅಪ್ಡೇಟ್ ನೋಡಿದ್ದೆ. ಇದು ಇಂಟರ್ನಲ್ ಸೆಕ್ಯೂರಿಟಿಗೆ ಬಹಳ ದೊಡ್ಡ ಹೊಡೆತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.